ರವಿ ಬೆಳಗೆರೆಯವರ ಮಾಟಗಾತಿ. ಇವಳು ಹೆಣ್ಣಲ್ಲ, ರಾಕ್ಷಸಿ. ಅಬ್ಬಾ, ಈ 370 ಪುಟಗಳು 7 ಸಂಜೆಗಳಲ್ಲಿ ಕಾಣದೊಂದು ಲೋಕವ ಪರಿಚಯಿಸಿದಂತಾಗಿತ್ತು. ಓದುಗರ ಮನಸ್ಸನ್ನ, ಏಕಾಗ್ರತೆಯನ್ನ ತನ್ನ ವಶದಲ್ಲಿ ಇಡಿಸಿಕೊಂಡು ಬಿಡುವ ಕರಾಳ ಲೋಕದ ವಿದ್ಯೆಯನ್ನ ಕರಗತ ಮಾಡಿಕೊಂಡಂತಿದೆ. ಈ ಹೊತ್ತಿಗೆ ಅಬ್ಬಬ್ಬಾ, ಅದೆಂಥ ವಿದ್ಯೆಗಳವು, ಕಂಡು ಕೇಳರಿಯದಂತಹವು. ತೇಜಮ್ಮನ ಮಾಟ ಪ್ರಯೋಗವೋ, ಮಾರ್ಕಾಂಡಿ ಕಾಮಾಕ್ಯ ದೇವಿಯ ಪವಾಡವೋ, ಮಾಟಮಂತ್ರ ಭಯಾನಕ ವಿದ್ಯೆಗಳು. ಕಾಮಾಕ್ಯ ದೇವಿಯ ಒಲಿಸಿಕೊಳ್ಳಬೇಕೆಂದು ಅವಳ ಜೀವನದ ಗುರಿಯಾಗಿಸಿಕೊಂಡಿದ್ಯಾಕೆ? ಇದರ ಪರಿಣಾಮ ಮೊದಲ ಬಲಿಯಾಗಿ ತನ್ನ ಕುಟುಂಬದ ತನ್ನೂರಿನ ನೆಮ್ಮದಿಯಿಂದ ಹಿಡಿದು ತನ್ನ ಗಂಡನ ಮನೆಯ ಸರ್ವನಾಶ, ಗಂಡನೂರಿನ ನೆಮ್ಮದಿ ನುಂಗುವ ಹಂತಕ್ಕೆ ನಿರ್ದಯಿಯಾಗಿ ಬೆಳೆದದ್ದು ಯಾಕೆ? ಈ ಹೆಣ್ಣು ಮಾತೃಮೂರ್ತಿಯಲ್ಲ, ಇವಳೊಬ್ಬ ರಾಕ್ಷಸಿ. ಹೆಣ್ಣು ಕಲ್ಪವಲ್ಲಿಯಲ್ಲ, ಇವಳೊಬ್ಬ ವಂಚಕಿ. ಹೆಣ್ಣು ಜೀವನ್ಮುಖಿಯಲ್ಲ, ಮೃತ್ಯುಸಖಿ. ಆಕೆ ಬದುಕನ್ನ ಹೊಸ ಎತ್ತರಗಳಿಗೆ ಒಯ್ಯುತ್ತಾಳೆ ಅಲ್ಲ, ಅವಳು ಮಾಟಗಾತಿ. ಇಂತಹ ಮಾತುಗಳು ಬಂದದ್ದು ಏನಕ್ಕೆ? ಹೆಣ್ಣಿನ ಮನಸ್ಸಿನ ಭಾವನೆಗಳನ್ನ ತಿರಸ್ಕರಿಸುವುದಕ್ಕ ಅಥವಾ ಸಮಾಜದ ವಾಸ್ತವಕ್ಕ? ಪ್ರೀತಿ ಮತ್ತು ವಿರಹದ ಭಾವನೆಗಳನ್ನ ಮೂಡಿಸುವುದಕ್ಕ? ಅಬ್ಬಾ, ರವಿ ಬೆಳಗೆರೆ ಮಾಹಿತಿ ಕಲೆ ಹಾಕುವುದರಿಂದ ಹಿಡಿದು ಅದನ್ನ ಹೆಣೆದು ಕೊನೆಯಲ್ಲಿ ಹೊಸ ಅಧ್ಯಾಯಕ್ಕೊಂದು ಮುನ್ನುಡಿ ಕೊಟ್ಟು ಪೂರ್ಣ ವಿರಾಮ ಕೇವಲ ನೇಮಕಕ್ಕಷ್ಟೇ ಎಂಬಂತೆ ಯಾವ ಲೋಕವಾದರೇನು ಅದನ್ನಾಳುವುದು ಪ್ರೀತಿ, ಮಮತೆ, ಕರುಣೆ, ವಾತ್ಸಲ್ಯ ಮತ್ತು ಒಳಿತಿನ ಹಾದಿ ಎಂದು ತಿಕ್ಕಲ ಸಮಾಜಕ್ಕೆ ತಿಳಿ ಹೇಳಿರುವುದು ಇದೆಯಲ್ಲ, ಇದು ಸಾಮಾನ್ಯ ಮಾತಲ್ಲ. ಸಾಮಾನ್ಯರಿಗೆ ಇಂತಹ ಯೋಚನೆಗಳು ಕೂಡ ಬರುವುದಿಲ್ಲ. ಇತ್ತೀಚೆಗೆ ನಾನು ಓದಿದ ಪುಸ್ತಕಗಳಲ್ಲಿ ಅಗ್ರಸ್ಥಾನ ಪಡೆದ ಪುಸ್ತಕವಿದು. ಅಷ್ಟೇ ಅಲ್ಲದೆ ಈ ಪುಸ್ತಕ ನಿಮ್ಮನ್ನ ಬೇರೊಂದು ಲೋಕಕ್ಕೆ ಕರೆದುಕೊಂಡು ಹೋಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಅಬ್ಬಾ, ಊಹೆಗೂ ಮೀರಿದ ತಿರುವುಗಳು. ತೇಜಮ್ಮ, ಸಿದ್ಧಿಮಾರಿ, ಅಗ್ನಿನಾಥ, ದೇವಯಾನಿ, ನಿಹಾರಿಕಾ ಪಾತ್ರಗಳು ನಿಮ್ಮನ್ನು ಬಿಟ್ಟು ಬಿಡದ ಕಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಕಥೆಯ ಪ್ರಾರಂಭದಿಂದ ಹಿಡಿದು ಊಹೆಗೂ ಮೀರಿದ ತಿರುವುಗಳು ಕೊನೆಯವರೆಗೂ ನನ್ನ ಹಿಡಿದಿಟ್ಟುಕೊಂಡ ಪುಸ್ತಕವಿದು. ಈ ಮಾಟಗಾತಿ. ನನ್ನ ಉದ್ದೇಶ ಕನ್ನಡ ಪುಸ್ತಕಗಳನ್ನು ಹೆಚ್ಚು ಓದಲಿ, ಕನ್ನಡಕ್ಕೆ ಹೆಚ್ಚು ಮಹತ್ವ ನೀಡಲಿ ಎಂಬುದೊಂದೇ ನನ್ನ ಆಶಯ. ಇದೇ ರೀತಿ ಹೆಚ್ಚಿನ ಕನ್ನಡ ಪುಸ್ತಕಗಳ ವಿವರಣೆಗಾಗಿ ಫಾಲೋ ಮಾಡಿಕೊಳ್ಳಿ.